ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿ ಸಾಕಷ್ಟು ಫಲಾನುಭವಿಗಳಲ್ಲಿ ಇರುವಂತಹ ಒಂದು ಡೌಟು, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಯಾವಾಗ ಬರುತ್ತೆ, ಈ ತಿಂಗಳಲ್ಲೇ ಬರುತ್ತಾ ಅಥವಾ ಮುಂದಿನ ತಿಂಗಳಿಂದ ಬರುತ್ತಾ, ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಇದೆ. ಆ್ಯಂಡ್ ಹಾಗೇನು ಪ್ರತಿನಿತ್ಯ ಇಲ್ಲಿ ಫಲಾನುಭವಿಗಳು ಕೇಳುವಂತಹ ಡೌಟು. ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಟ್ ಅಂತ ಒಂದು ಲೈಕನ್ನು ಮಾಡಿ ಆ್ಯಂಡ್ ಮರಿದೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣದವರೆಗೂ ಯಾವೊಂದು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ ಅಂತಹ ಫಲಾನುಭವಿಗಳಲ್ಲಿ ಇರುವಂತಹ ಒಂದು ಡೌಟು, 12ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದ್ರ ಬಗ್ಗೆ ಎರಡು ಅಪ್ಡೇಟ್ಸ್ ಆದರೆ ಇದಾವೆ. ಮೊದಲಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣ ಬಿಡುಗಡೆ ಆದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಹೇಳಿದರು, ಈಗ ನಾವು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣ ಬಿಡುಗಡೆ ಮಾಡಿದ್ದೀವಿ, ಇದಾದ್ಮೇಲೆ ನಾವು 25ನೇ ತಾರೀಕು ಮೇಲೆ ಆಗಸ್ಟ್ ತಿಂಗಳಲ್ಲೇ 12ನೇ ಕಂತು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಬಟ್ 25ನೇ ತಾರೀಕು ಆಗಿ ತುಂಬ ದಿನ ಆಯಿತು. 25ನೇ ತಾರೀಕು ಆದಮೇಲೂ ಸಹ ಯಾವೊಂದು ಫಲಾನುಭವಿಗೂ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಆದರೆ ಇದುವರೆಗೂ ಬಂದಿಲ್ಲ. ಫಲಾನುಭವಿಗಳು ಯಾರು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ನಿಮಗೆ 25ನೇ ತಾರೀಕು ಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು, ಬಟ್ ಎಕ್ಸಾಕ್ಟಾಗಿ ಒಂದು ಡೇಟನ್ನು ಹೇಳಿರಲಿಲ್ಲ. ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಆದರೆ ಇದುವರೆಗೂ ಬಿಡುಗಡೆ ಆಗಿಲ್ಲ. ಆ್ಯಂಡ್ ರೀಸೆಂಟಾಗಿ ನಾನೊಂದು ಅಪ್ಡೇಟನ್ನು ಕೇಳಿದೆ. ಒಂದು ಆರ್ಟಿಕಲಲ್ಲಿ, ನ್ಯೂಸ್ ಆರ್ಟಿಕಲಲ್ಲಿ ಒಂದು ಇನ್ಫಾರ್ಮೇಷನ್ನ ಹೋದಾಗ ಅಲ್ಲಿದ್ದಂಥ ಮಾಹಿತಿ ಪ್ರಕಾರ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣ ಈ ತಿಂಗಳು 31ನೇ ತಾರೀಕುವರೆಗೂ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ನಾವು 12ನೇ ಕಂತು ಹಣ ಬಂದು ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಆ ಒಂದು ಆರ್ಟಿಕಲಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರು. ನಾವೀಗ ಈ ಎರಡು ಅಪ್ಡೇಟ್ಸ್ ಪ್ರಕಾರ ನೋಡೋದಾದರೆ ನನಗೆ ಗೊತ್ತಿರೋ ಮಟ್ಟಿಗೆ ಯಾವಾಗ ಬರ್ಬೋದು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಅಂತ ಅಂದರೆ ನಿಮಗೆ ಮುಂದಿನ ತಿಂಗಳಲ್ಲೇ ಬರುತ್ತೆ, ಈ ತಿಂಗಳಲ್ಲಾದರೆ ಬರೋದಿಲ್ಲ. ಯಾಕಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇದೆ. ಮೊದಲಿಗೆ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣ ಜಮಾ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ 12ನೇ ಕಂತು ಹಣ ಆದರೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಅಂಡ್ ಹಾಗೇನು ನಿಮಗೂ ಗೊತ್ತು, ಮುಂದಿನ ತಿಂಗಳಲ್ಲಿ ಗೌರಿ ಗಣೇಶ ಹಬ್ಬ ಆದರೆ ಇದೆ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾವು 12ನೇ ಕಂತು ಹಣ ಬಿಡುಗಡೆ ಮಾಡ್ತೀವಿ. ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಕೊಟ್ಟರು ಸಹ ಕೊಡ್ಬೋದು. ಯಾಕಂತ ಅಂದರೆ ಈ ತಿಂಗಳಲ್ಲೂ ಹಾಗೆ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಟೈಮ್ಗೆ ಬಂದು ನಿಮಗೆ 11ನೇ ಕಂತು ಹಣ ಬಂತು. ಮುಂದಿನ ತಿಂಗಳು ಗೌರಿ ಗಣೇಶ ಹಬ್ಬ ಟೈಮ್ಗೆ 12ನೇ ಕಂತು ಹಣ ಆದರೆ ಬಿಡುಗಡೆ ಮಾಡ್ತಾರೆ. ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಮಾಡ್ತಾರೆ. ಆಗ ನಿಮಗೂ ಸಹ ಖುಷಿ ಆಗುತ್ತೆ, ಹಬ್ಬಕ್ಕೆ ಒಂದು ಹಣ ಜಮಾ ಮಾಡಿದ್ರು ಅಂತ ಹೇಳ್ಬಿಟ್ಟು. ಅಂಡ್ ಹಾಗೇನು ಸಹ ಸರ್ಕಾರಕ್ಕೂ ಒಂದು ರೀತಿ ಖುಷಿ ಆಗುತ್ತೆ, ನಾವು ಹಬ್ಬದ ಟೈಮ್ಗೆ ಹಣನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಓಕೆನಾ? ಹಾಗಾಗಿ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ನಾವು ಪ್ರತಿನಿತ್ಯ ಅಕೌಂಟನ್ನು ಚೆಕ್ ಮಾಡ್ತಿದ್ದೀವಿ ಸರ್, ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಿದ್ದೀವಿ, ನಮಗೆ ಮಾತ್ರ ಬಂದಿಲ್ವಾ ಏನೋ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ನಿಮಗೆ ಮಾತ್ರನೇ ಅಲ್ಲ, ಇನ್ನೂ 12ನೇ ಕಂತು ಹಣ ಆದರೆ ಬಿಡುಗಡೆ ಆಗಿಲ್ಲ. ಬಟ್ ಸದ್ಯಕ್ಕೆ ಈ ತಿಂಗಳಲ್ಲಿ ಬಿಡುಗಡೆ ಆಗುವಂಥ ಚಾನ್ಸಸ್ ಆದರೆ ತುಂಬ ಕಡಿಮೆ ಇದ್ದಾವೆ. ಇನ್ ಕೇಸ್ ಏನಾದರೂ ಬಿಡುಗಡೆ ಆಯಿತು ಅಂತಂದರೆ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ನಿಮಗೆ ಮುಂದಿನ ತಿಂಗಳು ಗೌರಿ ಗಣೇಶ ಹಬ್ಬ 7ನೇ ತಾರೀಕಿದೆ. ಅಷ್ಟರೊಳಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಆದರೆ ಜಮಾ ಮಾಡ್ತಾರೆ. ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ, ಪ್ರತಿ ತಿಂಗಳು ಹಣ ಜಮಾ ಆಗ್ತಾ ಬಂದರೆ ನಮಗೂ ಅಷ್ಟೇ ಸಾಕು. ಯಾಕಂತಂದರೆ ಫಲಾನುಭವಿಗಳು ತುಂಬ ನಂಬ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇದು. ಆ್ಯಂಡ್ ಈಗಾಗಲೇ ನಾವು ಮಾರ್ನಿಂಗ್ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ವಿ, ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬಂದು ಅಂತ ಹೇಳ್ಬಿಟ್ಟು ಒಂದು ಅಜ್ಜಿ ಅವ್ರ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಸ್ಕೊಟ್ಟಿದ್ದಾರೆ. ಈ ರೀತಿ ಇನ್ನೂ ಸಹ ಸುಮಾರು ನಡೀತಿರ್ತವೆ ನಮ್ಮ ಒಂದು ರಾಜ್ಯದಲ್ಲಿ. ಒಂದಿಷ್ಟು ಜನಕ್ಕೆ ತುಂಬಾ ರೀತಿಯಲ್ಲಿ ಹೆಲ್ಪ್ ಆಗ್ತಿರುತ್ತೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಯಾವ ರೀತಿ ಹೆಲ್ಪ್ ಆಗ್ತಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ. ಅಂಡ್ ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.